Welcome to Basveshwara ITI College, Raichur. My name is Primla Kumari, electrician J2 in Basveshwara ITI College, Raichur. So today I am going to discuss you about circuit breaker. What do you mean by circuit breaker? So let us discuss. In this topic we are going to discuss about introduction, what do you mean by circuit breaker, and working principle of circuit breaker, types of circuit breaker, advantages and disadvantages of circuit breaker, and application. So let us see one by one. Introduction. So what do you mean by circuit breaker? Circuit breaker ಅಂದರೆ ಏನು? ಸೊ ಹ್ಯಾಸ್ ದ ನೇಮ್ ಇಂಡಿಕೇಟ್, ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ ಸರ್ಕ್ಯೂಟ್ ಬ್ರೇಕರ್. ಸೊ ಸರ್ಕ್ಯೂಟ್ ಅನ್ನೋದನ್ನ ಬ್ರೇಕ್ ಮಾಡಲಿಕ್ಕೆ ಈ ಒಂದು ಸರ್ಕ್ಯೂಟ್ ಬ್ರೇಕರ್ನ ಯೂಸ್ ಮಾಡ್ತಾರೆ. ಯಾಕೆ ಸರ್ಕ್ಯೂಟ್ ಬ್ರೇಕ್ ಮಾಡಬೇಕು? ಸೊ ಫಾರ್ ದ ಪ್ರೊಟೆಕ್ಷನ್ ಪರ್ಪಸ್, ಯಾವುದೋ ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ ಫಾಲ್ಟಿ ಸೆಕ್ಷನಿಂದ ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ಆ ಒಂದು ಇಕ್ವಿಪ್ಮೆಂಟ್ನ ಬ್ರೇಕ್ ಮಾಡಬೇಕು, ಆ ಫಾಲ್ಟಿ ಕಂಡೀಷನಿಂದ ಬ್ರೇಕ್ ಮಾಡಬೇಕು. ಅದ್ರ ಸಲುವಾಗಿ ಒಂದು ಸರ್ಕ್ಯೂಟ್ ಬ್ರೇಕರ್ ನಮಗೆ ಇಲ್ಲಿ ನೀಡೆಡ್ ಇರುತ್ತೆ. ಸೊ ಸರ್ಕ್ಯೂಟ್ ಬ್ರೇಕರ್ ಯಾಕೆ ಬೇಕು ಅಂದರೆ ಟು ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಅಪರೇಟಸ್ ಫ್ರಮ್ ಡೇಂಜರಸ್ ಕಾಸ್ಟ್. ಆಸ್ ಯು ಕ್ಯಾನ್ ಸಿ, ಎ ಸರ್ಕ್ಯೂಟ್ ಬ್ರೇಕರ್ ಇಸ್ ಅನ್ ಇಕ್ವಿಪ್ಮೆಂಟ್ ಡಿಸೈನ್ ಟು ಪ್ರೊಟೆಕ್ಟ್ ಅನ್ ಎಲೆಕ್ಟ್ರಿಕಲ್ ಅಪರೇಟಸ್. ಓಕೆ, ಎಲೆಕ್ಟ್ರಿಕಲ್ ಅಪರೇಟಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಅನ್ನೋದನ್ನು ಡಿಸೈನ್ ಮಾಡಿದರೆ, ಎದರಿಂದ ಪ್ರೊಟೆಕ್ಷನ್ ಮಾಡೋದು ಅಂದರೆ ಫ್ರಮ್ ಡ್ಯಾಮೇಜ್ ಕಾಸ್ಡ್ ಬೈ ದ ಓವರ್ಲೋಡ್ ಆರ್ ಶಾರ್ಟ್ ಸರ್ಕ್ಯೂಟ್. So these are the common damages, or these are the common faults occur in the electrical. So circuit breaker is devised to protect the electrical apparatus. As you can see, unlike a fuse is also a ಪ್ರೊಟೆಕ್ಷನ್ ಡಿವೈಸ್. ಓಕೆ, ಪ್ರೊಟೆಕ್ಟಿವ್ ಡಿವೈಸ್ ಅಂತಲೂ ಕರಿತೀವಿ. ಲೈಕ್ ಸರ್ಕ್ಯೂಟ್ ಬ್ರೇಕರು ಒಂದು ಪ್ರೊಟೆಕ್ಟಿವ್ ಡಿವೈಸ್. ಬಟ್ ಅನ್ಲೈಕ್ ಎ ಫ್ಯೂಸ್, ಎ ಸರ್ಕ್ಯೂಟ್ ಬ್ರೇಕರ್ ಕ್ಯಾನ್ ರೀಸೆಟ್ ಐದರ್ ಮ್ಯಾನ್ಯುವಲಿ ಆರ್ ಆಟೋಮೆಟಿಕಲಿ ಟು ರೆಸ್ಯೂಮ್ ನಾರ್ಮಲ್ ಆಪ್ರೇಷನ್. ಸೊ ಸರ್ಕ್ಯೂಟ್ ಬ್ರೇಕರಿಗೆ ಫ್ಯೂಸಿಗೆ ಏನು ಡಿಫ್ರೆನ್ಸ್ ಅಂದರೆ, ಫ್ಯೂಸ್ ಒಂದು ಸತಿ ಅದು ಟ್ರಿಪ್ ಆದಮೇಲೆ ಮತ್ತೆ ಫ್ಯೂಸ್ ಬಾರ್ನ ನಾವು ರೀಕನೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಸರ್ಕ್ಯೂಟ್ ಬ್ರೇಕರ್ನ ಯೂಸ್ ಮಾಡಿದಾಗ ಇಲ್ಲಿ ಮ್ಯಾನ್ಯುವಲಿ ಆಗಿರ್ಬೋದು, ಅದು ಆಟೋಮೆಟಿಕಲಿ ವರ್ಕ್ ಆಗುತ್ತೆ. ಬಟ್ ಫ್ಯೂಸ್ ಅನ್ನೋದು ನಾವು ಅದನ್ನು ಆಟೋಮೆಟಿಕ್ ವರ್ಕ್ ಆಗುತ್ತೆ, ಬಟ್ ಮ್ಯಾನ್ಯುವಲಿ ಅದನ್ನು ಮತ್ತೆ ತೆಗೆದು ರೀಸೆಟ್ ಮಾಡಬೇಕಾಗತ್ತೆ ಸ್ಟ್ರಿಪ್ ಅನ್ನೋದು. ಬಟ್ ಸರ್ಕ್ಯೂಟ್ ಬ್ರೇಕರ್ ಅದೇ ಆಟೋಮೆಟಿಕಲಿ ಆಪ್ರೇಟ್ ಆಗುತ್ತೆ, ಮ್ಯಾನ್ಯುವಲಿ ಆಪ್ರೇಟ್ ಆಗುತ್ತೆ. ಆ್ಯಂಡ್ ಅಗೇನ್ ವಿ ಕೆನಾಟ್ ಅದನ್ನು ಮತ್ತೆ ಹೊಸದಾಗಿ ಸರ್ಕ್ಯೂಟ್ ಬ್ರೇಕರ್ನ ಕೂಡಿಸೋ ಅವಶ್ಯಕತೆ ಇಲ್ಲ. ಇದಕ್ಕಂತ ಸರ್ಕ್ಯೂಟ್ ಬ್ರೇಕರ್ ಕ್ಯಾನ್ ಬಿ ರೀಸೆಟ್ ಮಾಡ್ಕೊಳೋ ಒಂದು ಚಾನ್ಸಸ್ಸು ಇದರಲ್ಲಿ ಇರುತ್ತೆ. ಸೊ ನಾರ್ಮಲ್ ಕಂಡೀಷನಲ್ಲಿ. ನೆಕ್ಸ್ಟ್ ವರ್ಕಿಂಗ್, ಯಾವ ಥರ ಸರ್ಕ್ಯೂಟ್ ಬ್ರೇಕರ್ ವರ್ಕ್ ಆಗುತ್ತೆ ಅಂದರೆ, ಆಸ್ ಯು ಕ್ಯಾನ್ ಸಿ, ದ ಬೇಸಿಕ್ ಸರ್ಕ್ಯೂಟ್ ಬ್ರೇಕರ್ ಕನ್ಸಿಸ್ಟ್ ಆಫ್ ಸಿಂಪಲ್ ಸ್ವಿಚ್. ಸೊ ನಿಮಗೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ತೋರಿಸ್ತೀನಿ. ಸೊ ಇದರಲ್ಲಿ ಬೇಸಿಕ್ ಏನು ಸರ್ಕ್ಯೂಟ್ ಬ್ರೇಕರ್ ಕನ್ಸಿಸ್ಟ್ ಇರುತ್ತೆ ಅಂದರೆ, ಸಿಂಪಲ್ ಸ್ವಿಚ್ ಅಂತ ಇರುತ್ತೆ. ಆ ಸ್ವಿಚ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂದರೆ ಬೈಮೆಟಾಲಿಕ್ ಸ್ಟ್ರಿಪ್ ಅಂತ ಇರುತ್ತೆ, ಅದಕ್ಕಾದ್ರೂ ಕನೆಕ್ಟ್ ಆಗಿರುತ್ತೆ, ಅಥವಾ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಫಿಕ್ಸ್ಡ್ ಡಿವೈಸಸ್ ಇರುತ್ತೆ. ಸೊ ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಜೊತೆಗೆ ಅಥವಾ ಬಯೋಮೆಟಾಲಿಕ್ ಸ್ಟ್ರಿಪ್ ಜೊತೆಗೆ ಈ ಒಂದು ಸ್ವಿಚ್ ಅನ್ನೋದು ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ವರ್ಕಿಂಗ್ ಯಾವ ಥರ ಆಗುತ್ತಾ ಅಂದರೆ, ಇಲ್ಲಿ ನೋಡ್ಬೋದು, ದ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟೈಸಸ್ ದ ಎಲೆಕ್ಟ್ರೋಮ್ಯಾಗ್ನೆಟ್ ವೆನ್ ದ ಕರೆಂಟ್ ಜಂಪ್ಸ್ ಇಂಟು ಅನ್ಸೇಫ್ ಲೆವೆಲ್. ನಿಮಗೆ ಇಲ್ಲಿ ಡಯಾಗ್ರಾಮ್ ನೋಡ್ಬೋದು. So this is the construction of the circuit breaker. As you can think, this is a switch. Okay, switch ಎಲ್ಲಿ ಕನೆಕ್ಟ್ ಆಗಿರುತ್ತೆ, ಐದರ್ ಬಯೋಮೆಟಾಲಿಕ್ ಸ್ಟ್ರಿಪ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟ್. ಇಲ್ಲಿ ನೋಡಿದರೆ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕಾಣ್ತಾ ಇದೆ. ಸೊ ಡೈರೆಕ್ಟಾಗಿ ಸ್ವಿಚ್ ಎಲ್ಲಿ ಕನೆಕ್ಟ್ ಆಗಿದೆ, ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಗೆ ಅಟ್ಯಾಚ್ ಆಗಿದೆ. ಸೊ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಎಲೆಕ್ಟ್ರಿಸಿಟಿಯಿಂದ ಇಲ್ಲಿ ನೋಡ್ಬೋದು, ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟೈಸಸ್ ದ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಎಲೆಕ್ಟ್ರಿಸಿಟಿಯಿಂದ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಮ್ಯಾಗ್ನೆಟೈಸ್ ಆಗುತ್ತೆ. ನಾರ್ಮಲ್ ಕಂಡೀಷನ್ಸಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಾ ಅಂತ ಆ ಟೈಮಲ್ಲಿ ಈ ಒಂದು ಕಂಡೀಷನ್ ನಾರ್ಮಲ್ ಆಗೇ ಇರುತ್ತೆ. ಸೊ ಯಾವಾಗ ಅನ್ಸೇಫ್ ಲೆವೆಲ್, ಇಲ್ಲಿ ನೋಡ್ಬೋದು, ವೆನ್ ದ ಕರೆಂಟ್ ಜಂಪ್ಸ್ ಟು ಅನ್ಸೇಫ್ ಲೆವೆಲ್, ಯಾವಾಗ ಕರೆಂಟ್ ಅನ್ನೋದು ಅನ್ಸೇಫ್ ಲೆವೆಲ್ಸ್ಗೆ ಜಂಪ್ ಆಗುತ್ತೋ, ದ ಎಲೆಕ್ಟ್ರೋಮ್ಯಾಗ್ನೆಟ್ ಈಸ್ ಸ್ಟ್ರಾಂಗ್ ಇನಫ್ ಟು ಪುಲ್ ಡೌನ್ ಎ ಮೆಟಲ್ ಲೀವರ್ ಕನೆಕ್ಟೆಡ್ ಟು ದ ಸ್ವಿಚ್ ಲಿಂಕೇಜ್. ಸೊ ಇಲ್ಲೇನಿದೆ, ಯಾವಾಗ ಕರೆಂಟ್ ಅನ್ನೋದು ಒಂದು ಲೆವೆಲ್ಗೆ ಜಂಪ್ ಆಗುತ್ತೆ ಅವಾಗ ಏನಾಗುತ್ತೆ, ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಸ್ಟ್ರಾಂಗ್ ಇನಫ್ ಇರುತ್ತೆ. ಎಷ್ಟು ಸ್ಟ್ರಾಂಗ್ ಇನಫ್ ಅಂದರೆ, ಇಟ್ ಕ್ಯಾನ್ ಏಬಲ್ ಟು ಪುಲ್ ಡೌನ್ ದ ಮೂವಿಂಗ್ ಕಾಂಟ್ಯಾಕ್ಟ್. ಇಲ್ಲಿ ಮೂವಿಂಗ್ ಕಾಂಟ್ಯಾಕ್ಟ್ ಅಂತ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ರಿ, ಇದು ಎಲೆಕ್ಟ್ರೋಮ್ಯಾಗ್ನೆಟ್, ದಿಸ್ ಇಸ್ ದ ಸ್ವಿಚ್ ಈಸ್ ಅಟ್ಯಾಚ್ಡ್ ಟು ದ ಎಲೆಕ್ಟ್ರೋಮ್ಯಾಗ್ನೆಟ್. ವೆನ್ ದ ಕರೆಂಟ್ ರೀಚಸ್ ಆರ್ ಜಂಪ್ಸ್ ಅನ್ಸೇಫ್ ಲೆವೆಲಲ್ಲಿ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟೈಸ್ ಏನಾಗುತ್ತೆ, ಮ್ಯಾಗ್ನೆಟೈಸ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನೋದು ಮ್ಯಾಗ್ನೆಟೈಸ್ ಆಗುತ್ತೆ. ಈ ಒಂದು ಮ್ಯಾಗ್ನೆಟೈಸ್ ಆದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಕನೆಕ್ಷನ್ ನೋಡ್ರಿ, ಈ ಥರ ಹೋಗಿ ಇಲ್ಲಿ ಮೂವಿಂಗ್ ಕಾಂಟ್ಯಾಕ್ಟ್ಗೆ ಅಟ್ಯಾಚ್ ಆಗಿದೆ. ಸೊ ಇದು ಸ್ಟೇಷನರಿ ಕಾಂಟ್ಯಾಕ್ಟ್. ಸೊ ಮೂವಿಂಗ್ ಯಾವಾಗ ಅನ್ಸೇಫ್ ಲೆವೆಲ್ಗೆ ಫಾಲ್ ಆಗುತ್ತೋ ಒಂದು ಇಕ್ವಿಪ್ಮೆಂಟ್, ಅವಾಗ ಏನಾಗುತ್ತೆ, ಈ ಸ್ವಿಚ್ನ ಆಪ್ರೇಟ್ ಆಗಿ, ಈ ಸ್ವಿಚ್ ಆಟೋಮೆಟಿಕ್ ಅಥವಾ ಮ್ಯಾನ್ಯುವಲ್ಲೇ ಆಪ್ರೇಟ್ ಆಗಿ ಈ ಎಲೆಕ್ಟ್ರೋಮ್ಯಾಗ್ನೆಟ್ನ ಮ್ಯಾಗ್ನೆಟೈಸ್ ಮಾಡಿದರೆ ಅವಾಗ ಏನಾಗುತ್ತೆ, ಈ ಮ್ಯಾಗ್ನೆಟೈಸೇಷನ್ನಿಂದ
ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಸ್ಟೇಷ್ನರಿ ಕಾಂಟ್ಯಾಕ್ಟಿಂದ ಸಪ್ರೇಟ್ ಆಗುತ್ತೆ. ಓಕೆ, ಸೊ ನೋಡ್ಬೋದು. ಸೊ ಇದೇನು ಮಾಡುತ್ತೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ನ ಸ್ಟೇಷ್ನರಿ ಕಾಂಟ್ಯಾಕ್ಟಿಂದ ಸಪ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಯಾವಾಗ ಅನ್ಸೇಫರ್ ಲೆವೆಲಲ್ಲಿ, ಸೊ ಅದು ಮ್ಯಾನ್ಯುವಲಿ ಆಗಿರ್ಬೋದು, ಆಟೋಮೆಟಿಕಲಿ ಆಗಿರ್ಬೋದು. ಸೊ ಯಾವಾಗ ಈ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಸ್ಟೇಷ್ನರಿ ಕಾಂಟ್ಯಾಕ್ಟಿಂದ ಸಪ್ರೇಟ್ ಆಗುತ್ತೋ ಆವಾಗ ಆ ಒಂದು ಇಕ್ವಿಪ್ಮೆಂಟ್ ಎಲ್ಲಿ ಈ ಸರ್ಕ್ಯೂಟ್ ಬ್ರೇಕರ್ ಕನೆಕ್ಟ್ ಮಾಡಿರ್ತೀವಲ್ಲ ಇಕ್ವಿಪ್ಮೆಂಟ್ ಜೊತೆಗೆ, ಆ ಒಂದು ಇಕ್ವಿಪ್ಮೆಂಟ್ ಅನ್ಸೇಫ್ ಲೆವೆಲಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ ಥರ ಒಂದು ಕನ್ಸ್ಟ್ರಕ್ಷನ್ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಆಪ್ರೇಟ್ ಆಗುತ್ತೆ. ಸೊ ಇಟ್ ಕ್ಯಾನ್ ಬಿ ಆಪ್ರೇಟೆಡ್ ಮ್ಯಾನ್ಯುವಲಿ ಆರ್ electrical. This is a working principle of ನೋಡ್ಬೋದು the entire leakage shift tilting the moving contact. ಮೂವಿಂಗ್ ಕಾಂಟ್ಯಾಕ್ಟ್ ಅನ್ನೋದು ಟಿಲ್ಟ್ ಆಗುತ್ತೆ. ಓಕೆ, ಸೊ ಯಾವಾಗ ಒಂದು ಎಂಟೈರ್ ಎಲೆಕ್ಟ್ರಿಕ್ ಸ್ವಿಚ್ಚಲ್ಲಿ ಎಂಟೈರ್ ಲೀಕೇಜ್ ಕರೆಂಟ್ ಎಂಟರ್ ಆಗುತ್ತೋ ಈ ಒಂದು ಟಿಲ್ಟ್ ಆಗುತ್ತೆ. ಈ ಮೂವಿಂಗ್ ಕಾಂಟ್ಯಾಕ್ಟ್ ಏನಿರುತ್ತಲ್ಲ ಸ್ಟೇಷನರಿ ಕಾಂಟ್ಯಾಕ್ಟಿಂದ ಟಿಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಟಿಲ್ಟ್ ಆದಾಗ ಏನಾಗುತ್ತೆ ಅಂದರೆ away from the stationary to break the circuit. So all tilting conditions ಅಲ್ಲಿ ಸ್ಟೇಷನರಿ ಕಾಂಟ್ಯಾಕ್ಟಿಂದ ಮೂವಿಂಗ್ ಕಾಂಟ್ಯಾಕ್ಟ್ ಸಪ್ರೇಟ್ ಆದಾಗ ಅಲ್ಲಿ ಏನಾಗುತ್ತೆ, ಕಾಂಟ್ಯಾಕ್ಟ್ ಅಂದರೆ ಬ್ರೇಕರ್ ಎದ್ರ ಜೊತೆಗೆ ಕಾಂಟ್ಯಾಕ್ಟ್ ಇರುತ್ತೋ ಆ ಒಂದು ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ ಆ್ಯಂಡ್ ಎಲೆಕ್ಟ್ರಿಸಿಟಿ ಶಾಕ್. ಸೊ ಸೇಫ್ ಲೆವೆಲಲ್ಲಿ ಆ ಒಂದು ಇಕ್ವಿಪ್ಮೆಂಟ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ ಸರ್ಕ್ಯೂಟ್ ಬ್ರೇಕರ್. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯೂಟ್ ಬ್ರೇಕರ್? ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯೂಟ್ ಬ್ರೇಕರ್ ಇರ್ತಿದೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಆಯಿಲ್ ಸರ್ಕ್ಯೂಟ್ ಬ್ರೇಕರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಏರ್ ಸರ್ಕ್ಯೂಟ್ ಬ್ರೇಕರ್ಸ್ ಅಂತ ಕರೀತಾರೆ. ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರೀತಾರೆ. SF6 ಸರ್ಕ್ಯೂಟ್ ಬ್ರೇಕರ್ ಅಂತ ಕರೀತಾರೆ. ಸೊ ಇಲ್ಲಿ ನಾರ್ಮಲಾಗಿ ನಾವು ಇಂಡಸ್ಟ್ರೀಸಲ್ಲಿ ನೋಡಿದರೆ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ SF6 ಸರ್ಕ್ಯೂಟ್ ಬ್ರೇಕರ್ ಸಬ್ಸ್ಟೇಷನಲ್ಲಿ ನಿಮಗೆ ಭಾಳಷ್ಟು SF6 ಸರ್ಕ್ಯೂಟ್ ಬ್ರೇಕರ್ಸ್ ಅನ್ನೋದು ಯೂಸ್ ಮಾಡ್ತಾರೆ. ಸೊ these are the different types of circuit breaker. In next class we are going to see ಒನ್ ಬೈ ಒನ್. ಓಕೆ, ಆಯಿಲ್ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಏನು, ಅದ್ರ ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ, ವರ್ಕಿಂಗ್ ಯಾವ ಥರ ಇರುತ್ತೆ, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಆ್ಯಂಡ್ ಅಪ್ಲಿಕೇಶನ್. ಸೊ ಒನ್ ಬೈ ಒನ್ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಯು ಅಬೌಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯೂಟ್ ಬ್ರೇಕರ್. ಸೊ ನಾವು ಸೀಯಿಂಗ್ ಅಡ್ವಾಂಟೇಜಸ್ ಆಫ್ ಸರ್ಕ್ಯೂಟ್ ಬ್ರೇಕರ್. ಸರ್ಕ್ಯೂಟ್ ಬ್ರೇಕರ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನು ಅಡ್ವಾಂಟೇಜು ಅಂದರೆ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಡ್ಯಾಮೇಜ್ ಕಾಸ್ಡ್ ಬೈ ದ ಫ್ಲೋ ಆಫ್ ಎಕ್ಸೆಸಿವ್ ಕರೆಂಟ್. ಸಪೋಸ್ ಏನಾದರೂ ಇಕ್ವಿಪ್ಮೆಂಟಲ್ಲಿ ಎಕ್ಸೆಸಿವ್ ಕರೆಂಟ್ ಅನ್ನೋದು ಫ್ಲೋ ಆದಾಗ ಆ ಒಂದು ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆ ಒಂದು ಇಕ್ವಿಪ್ಮೆಂಟ್ನ ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ನಾವಲ್ಲಿ ಏನು ಮಾಡಬೇಕು, ಸರ್ಕ್ಯೂಟ್ ಬ್ರೇಕರ್ ಅನ್ನೋದನ್ನು ಕನೆಕ್ಟ್ ಮಾಡಬೇಕು. ಸರ್ಕ್ಯೂಟ್ ಬ್ರೇಕರ್ ಅನ್ನೋದನ್ನು ಅಲ್ಲಿ ಇಕ್ವಿಪ್ಮೆಂಟ್ ಜೊತೆಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಯಾವಾಗಾದರೂ ಫಾಲ್ಟ್ ಕಂಡೀಷನ್ ಅಕ್ಕರಾದಾಗ ಲೈಕ್ ಅಬ್ನಾರ್ಮಲ್ ಕಂಡೀಷನ್ಸಲ್ಲಿ ಕರೆಂಟ್ ಲೆವೆಲ್ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಏನು ಮಾಡುತ್ತೆ, ಇಕ್ವಿಪ್ಮೆಂಟ ಆ ಒಂದು ಹೈ ಕರೆಂಟ್ ಫ್ಲೋ ಆಗೋಕ್ಕಿಂತ ಮುಂಚೆನೇ ಈ ಒಂದು ಸರ್ಕ್ಯೂಟ್ನ ಬ್ರೇಕ್ ಮಾಡೋದು ಅಷ್ಟು ಕೆಪಾಸಿಟಿ ಈ ಒಂದು ಸರ್ಕ್ಯೂಟ್ ಬ್ರೇಕರ್ಗೆ ಇರುತ್ತೆ. ಸೊ ಯಾವಾಗ ಎಕ್ಸೆಸಿವ್ ಕರೆಂಟ್ ಫ್ಲೋ ಆಗುತ್ತೋ ಅಲ್ಲಿ ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗೋದ್ರಿಂದ ಪ್ರೊಟೆಕ್ಷನ್ ಮಾಡಲಿಕ್ಕೆ ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಯೂಸ್ ಮಾಡ್ತಾರೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಮೋರ್ ರಿಲೇಯಬಲ್ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ಆಪ್ರೇಟೆಡ್ ಇನ್ ಎ ರಿಲೇಯಬಲ್ ಲೆವೆಲಲ್ಲಿ. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ರೀಸೆಟ್ ಆ್ಯಸ್ ಇಟ್ ಆಪ್ರೇಟ್ಸ್ ಬೈ ಅ ಸ್ವಿಚ್. ಸೊ ಸ್ವಿಚ್ಚಿಂದ ಅಲ್ಲಿ ನೋಡಿದ್ರೆ ನೀವು ಸ್ವಿಚ್ಚಿಂದ ಆಪ್ರೇಟ್ ಆಗುತ್ತೆ. ಸೊ ಅದನ್ನು ನಾವು ಈಸಿಯಾಗಿ ಅಲ್ಲಿ ಏನು ಮಾಡ್ಬೋದು, ರೀಸೆಟ್ ಮಾಡ್ಬೋದು. ಅದು ನಿಮ್ಗೆ ಆಲ್ರೆಡಿ ಹೇಳಿದೆ ಮ್ಯಾನ್ಯುವಲಿ ಆರ್ ಆಟೋಮೆಟಿಕಲಿ ಆಪ್ರೇಟ್ ಆಗುತ್ತೆ. ಸೊ ಇಲ್ಲಿ ರೀಸೆಟ್ ಅನ್ನೋದು ನಡೆಯುತ್ತೆ. ಬಟ್ ಫ್ಯೂಸ್ ಯೂಸ್ ಮಾಡ್ತಾರೆ ರೀಸೆಟ್ ಅನ್ನೋದು ನಾವು ಏನು ಮಾಡಬೇಕಲ್ಲಿ, ಅದು ವೈರ್ ಅನ್ನೋದು ನಾವು ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಇನ್ ಆಪ್ರೇಷನ್. ಇದು ಭಾಳಷ್ಟು ಸೆನ್ಸಿಟಿವ್ ಇನ್ ಸ್ಮಾಲ್ ಫಾಲ್ಟ್ ಕಂಡೀಷನಲ್ಲಿ ಇದು ಆಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಇನ್ ಆಪ್ರೇಷನ್, ಭಾಳಷ್ಟು ಸೆನ್ಸಿಟಿವ್ ಇರುತ್ತೆ ಆಪ್ರೇಷನಲ್ಲಿ. ಸೊ ಅಡ್ವಾಂಟೇಜಸ್ ಆಫ್ ಸರ್ಕ್ಯೂಟ್ ಬ್ರೇಕರ್ ಇದೆ, ಬಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಕೆಲವೊಂದಿದೆ. ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಇನ್ಸ್ಟಾಲೇಷನ್ ಆ್ಯಂಡ್ ರಿಪೇರಿ ಈಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಕಂಪೇರ್ಡ್ ಟು ಫ್ಯೂಸ್ನ ನೋಡಿದರೆ ಇನ್ಸ್ಟಾಲೇಷನ್ ಅದು ಸ್ಮಾಲ್ ಇನ್ ಸೈಜ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಇಕ್ವಿಪ್ಮೆಂಟ್. ಬಟ್ ಇನ್ಸ್ಟಾಲೇಷನ್ ಮಾಡಬೇಕು ಅಂದರೆ ಫ್ಯೂಸ್ಗಿಂತ ಸರ್ಕ್ಯೂಟ್ ಬ್ರೇಕರ್ದು ಸ್ವಲ್ಪ ಇನ್ಸ್ಟಾಲೇಷನ್ ಏನಿರುತ್ತೆ ಎಕ್ಸ್ಪೆನ್ಸಿವ್ ಇರುತ್ತೆ. ರಿಪೇರಿ ಮಾಡಬೇಕು, ಸೊ ಒಂದ್ಸದೇ ಅದು ರಿಪೇರಿ ರಿಪೇರಿ ಮಾಡಬೇಕಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನೋದು ಎಕ್ಸ್ಪೆಂಡಿಚರ್ ಅನ್ನೋದು ಫ್ಯೂಸಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಫ್ಯೂಸ್ ರಿಯಾಕ್ಟ್ಸ್ ಫಾಸ್ಟರ್ ಕಂಪೇರ್ಡ್ ಟು ದ ಸರ್ಕ್ಯೂಟ್ ಬ್ರೇಕರ್. ಸೊ ಇಲ್ಲಿ ಸರ್ಕ್ಯೂಟ್ ಬ್ರೇಕ್ ಮಾಡಬೇಕಂದ್ರೆ ಏನಾಗಬೇಕು, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅನ್ನೋದು ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನೋದು ಮ್ಯಾಗ್ನೆಟೈಸ್ ಆಗಬೇಕು, ಎನರ್ಜೈಸ್ ಆಗಬೇಕು. ಆ ಎನರ್ಜೈಸ್ ಆದ್ರೇ ಅಲ್ಲಿ ಏನಾಗುತ್ತೆ, ಟ್ರಿಪ್ ಕಾಯಿಲ್ ಅನ್ನೋದು ಟ್ರಿಪ್ ಆಗುತ್ತೆ. ಸೊ ಇದು ಸ್ವಲ್ಪ ಸೆಕೆಂಡ್ಸ್ ತೊಗೊಳುತ್ತೆ ಟೈಮ್. ಅಂದರೆ ಸರ್ಕ್ಯೂಟ್ನ ಬ್ರೇಕ್ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಸಮ್ ಡಿಲೇ. ಬಟ್ ಆ್ಯಸ್ ಕಂಪೇರ್ ಟು ದ ಸರ್ಕ್ಯೂಟ್ ಬ್ರೇಕರ್ ಫ್ಯೂಸ್ ಅನ್ನೋದು ಫಾಸ್ಟರ್ ರಿಯಾಕ್ಟ್ ಆಗುತ್ತೆ. ಕಂಪೇರ್ ಮಾಡಿ ಸರ್ಕ್ಯೂಟ್ ಬ್ರೇಕರ್ಗೆ ಕಂಪೇರ್ ಮಾಡಿದರೆ ಫ್ಯೂಸ್ ಅನ್ನೋದು ರಿಯಾಕ್ಟ್ ಭಾಳಷ್ಟು ಫಾಸ್ಟ್. ಸೊ ದಿಸ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ದ ಸರ್ಕ್ಯೂಟ್ ಬ್ರೇಕರ್.
ಸೊ ಆ್ಯಸ್ ಯು ಕ್ಯಾನ್ ಸಿ ಅಪ್ಲಿಕೇಶನ್ ಆಫ್ ಸರ್ಕ್ಯೂಟ್ ಬ್ರೇಕರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ದೇ ಆರ್ ಯೂಸ್ಡ್ ಫಾರ್ ಸ್ವಿಚ್ಚಿಂಗ್ ಆಫ್ ಲೋಡ್ಸ್ ಇನ್ ಇಂಡಸ್ಟ್ರಿ. ಸ್ವಿಚ್ಚಿಂಗ್ ಆಫ್ ಲೋಡಿಗೆ ಲೋಡ್ನ ಸ್ವಿಚ್ಚಿಂಗ್ ಮಾಡಬೇಕಂದ್ರೆ ಇಂಡಸ್ಟ್ರೀಸಲ್ಲಿ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಿಲ್ಡಿಂಗ್ಸಲ್ಲಿ ಯೂಸ್ ಮಾಡ್ತಾರೆ, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ಸಲ್ಲಿ, ನೆಕ್ಸ್ಟ್ ಹೋಟೆಲ್ಸಲ್ಲಿ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಅನ್ನೋದು ಯೂಸ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಎಕ್ಸೆಸಿವ್ ಕರೆಂಟ್ ಆಗೋ ಫ್ಲೋ ಚಾನ್ಸಸ್ ಇರುತ್ತೆ. ಅದರ ಸಲುವಾಗಿ ಈ ಒಂದು ಸರ್ಕ್ಯೂಟ್ ಬ್ರೇಕರ್ ಕನೆಕ್ಟ್ ಮಾಡಿದಾಗ ಎಲ್ಲ ಎಕ್ವಿಪ್ಮೆಂಟ್ ಸೇಫ್ ಲೆವೆಲಲ್ಲಿ ಇರುತ್ತೆ. ನೆಕ್ಸ್ಟ್ ಎ ಸರ್ಕ್ಯೂಟ್ ಬ್ರೇಕರ್ ಈಸ್ ಯೂಸ್ ಫಾರ್ ಪ್ರೊಡಕ್ಷನ್ ಆಫ್ ಪ್ಲಾಂಟ್ಸ್, electric machine, transformer, capacitor, and these are the different types of application used by the circuit breaker. So in number the air blast circuit breaker is using Indian Railway for electrification. So these are the all application and advantages and disadvantages of circuit breaker. So in the next class we are going to see about different types of circuit breaker and its working and explanation. So thank you.